ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಬೇಡಿಕೆ ಇಡ್ತೇನೆ ಏನಂತ ಹೇಳಿದ್ರೆ ಯಾವ 2024-25 ಆಯವ್ಯಯದಲ್ಲಿ 16,000 ಕೋಟಿಗಳನ್ನು ತಾವು ದುರುಪಯೋಗ ಮಾಡ್ಕೊಂಡಿದ್ದೀರಿ. 7D ಏನು ಕ್ಲಾಸ್ ಇತ್ತು 7D ಪ್ರಕಾರ ಈ ಶೋಷಿತರಿಗೆ ಅಥವಾ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಉಪಯೋಗ ಮಾಡಿಕೊಂಡಲ್ಲಿ ಅಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದು ಜೈಲಿಗೆ ಹಾಕಿರ್ತಕ್ಕಂಥ ಒಂದು ಕಾಯ್ದೆಯನ್ನು ತಾವೇ ರೂಪಿಸಿದ್ದೀನಿ ಮತ್ತು ಆ ಕಾಯ್ದೆಗೆ ಸಿ ಮಾಡಿ ಈ 7D ಏನಿದೆ ಅದನ್ನು ನೀವು ನಿಶ್ಶಕ್ತಿ ಮಾಡಿದ್ದೀರಿ. ಸೊ ಹಾಗಾಗಿ 16,000 ಕೋಟಿಯನ್ನು ನೀವು ಈ ಆಯವ್ಯಯ 2025-26 ಮುಂಗಡಕ್ಕೆ ಸೇರ್ಪಡಿಸಬೇಕು. ಮೊದಲನೇದಾಗಿ ಕುಮಾರನವರ ಒಂದು 2018 ಅವರ ಒಂದು ಮುಖ್ಯಮಂತ್ರಿ ಅವಧಿಯಲ್ಲಿ ಇಡೀ ಜನಾಂಗಕ್ಕೆ, ಇಡೀ ರೈತ ಕುಟುಂಬಕ್ಕೆ ಒಂದು ಒಳ್ಳೆಯದಾಗ್ತಕ್ಕಂಥ ಒಂದು ಯೋಜನೆಯನ್ನು ಆಲೋಚನೆ ಮಾಡಿಟ್ಟಿದ್ದರು. ದುರದೃಷ್ಟ ಆ ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರುವ ಒಂದು ಸಂದರ್ಭದಲ್ಲೇ ಸರ್ಕಾರನ ಕರ್ಕೊಂಡಿದ್ವಿ. ಹೇಳಿದ್ರೆ ಯಾವ ರೈತರು ತನ್ನ ಬೆಳೆಗೆ ಸಾಲ ತಡೆಯುವ ನಿಟ್ಟಿನಲ್ಲಿ ತನ್ನ ಚಿನ್ನವನ್ನು ಅಡಮಾನ ಇಟ್ಟಿದ್ರು ಸರ್ಕಾರಿ ಸಹಕಾರಿ ಬ್ಯಾಂಕ್ಗಳಲ್ಲಿ, ಆ ಚಿನ್ನವನ್ನು ಉಚಿತವಾಗಿ ಬಿಡುಗಡೆ ಮಾಡಬೇಕಂತೇಳಿ ಕುಮಾರನವರ ಆದರ್ಶ ಭಾಳ ಚೆನ್ನಾಗಿತ್ತು. ರೈತರು, ಅದು ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಕುಮಾರಣ್ಣನವರು ಯಾವ ರೈತರ ಬೆಳೆಯ ಮೇಲೆ ಚಿನ್ನ ಅಡ ಇಟ್ಟು ಸಾಲ ತಗೊಂಡ್ರೋ ಆ ಸಾಲನ ಮನ್ನಾ ಮಾಡಬೇಕಂತೇಳಿ ತಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾರು BPL ಕಾರ್ಡಲ್ಲಿ ತಮ್ಮ ರೇಷನ್ ತೊಗೊಂಡಿರ್ತಾರೋ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಕನಿಷ್ಠ 3,000 ರೂಪಾಯಿಯನ್ನು ಕೊಡಬೇಕಂತ ನಾನು ಭಾಳ ಹೃದಯಪೂರ್ವಕ ಒತ್ತಾಯ ಮಾಡ್ತೇನೆ. ಮೊದಲನೇದಾಗಿ ಇವತ್ತಿನ ಮಾಧ್ಯಮ ಮಿತ್ರರನ್ನ ಕರೆಸಿರೋ ಉದ್ದೇಶ, ಈಗಿತ್ತು ಏನು ಘನ ಸರ್ಕಾರ, ಕಾಂಗ್ರೆಸ್ ಘನಬೆತ್ತ ಸರ್ಕಾರ 2025 ಮತ್ತು 2026 ಮುಂಗಡ ಆಯವ್ಯಯನ್ನು ಮಂಡಿಸಲು ತಯಾರಾಗಿದ್ದು, ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ವಿಶೇಷವಾಗಿ SC/STಗಳ ಪರವಾಗಿ ಕೆಲವೊಂದು ಒತ್ತಾಯಗಳನ್ನು ಮತ್ತು ಬೇಡಿಕೆಗಳನ್ನು ಸಲ್ಲಿಸೋದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಇದು ಜಾತ್ಯತೀತ ಜನತಾದಳ ವತಿಯಿಂದ ಕೆಲವಾರು ಬೇಡಿಕೆಗಳನ್ನ ಇಡೋದಕ್ಕೆ ನಾವು ತಮ್ಮನ್ನು ಕರೆದಿದ್ದೇವೆ. ತಮ್ಮೆಲ್ಲರಿಗೂ ಸ್ವಾಗತಿಸ್ತಾ, ಏನು 2024-25 ಆಯವ್ಯಯ ಮುಂಗಡ, ಇದರಲ್ಲಿ ಸುಮಾರು SC/ST ಒಂದು ಕಾಯ್ದೆಯಡಿ SC/ST ಅಂತಕ್ಕಂಥದ್ದು ಒಂದು ಯೋಜನೆ ಅಲ್ಲ, ಬದಲಾಗಿ ಇದೊಂದು ಕಾನೂನಿನ ಅಡಿಯಲ್ಲಿ ತಗೊಂಡಿರ್ತಕ್ಕಂಥ ಒಂದು ಬಹುದೊಡ್ಡ ಕಾಯ್ದೆ. ಇಡೀ ಭಾರತ ದೇಶದಲ್ಲಿ ಮಹಾರಾಷ್ಟ್ರ ಸರ್ಕಾರನ ಹೊರತುಪಡಿಸಿದ್ರೆ ಕರ್ನಾಟಕ ಸರ್ಕಾರ ಈ SC/STಗಳೇನಿದ್ದಾರೆ ಅವರ ಕಲ್ಯಾಣಕ್ಕಾಗಿ ಒಂದು ನಿರ್ಮಿಸಿರ್ತಕ್ಕಂಥ ಒಂದು ಕಾಯ್ದೆ, ಇದೇನು ಯೋಜನೆ ಅಲ್ಲ. ಈ ಕಾಯ್ದೆ ಅನುಸಾರ 2024 ಮತ್ತು 25 ಆಯವ್ಯಯ ಮುಂಗಡದಲ್ಲಿ ಘನ ಸರ್ಕಾರ 42,000 ಕೋಟಿಯನ್ನು ಕಾಯ್ದಿರಿಸಲಾಗಿತ್ತು ದಲಿತರ ಮತ್ತು ಶೋಷಿತರ ಕಲ್ಯಾಣಕ್ಕಾಗಿ. ಇದರೊಳಗಡೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಾಯಿದ್ದಂಗೆ ಕಳೆದ 6 ತಿಂಗಳಿಂದ ಒಂದು ದೊಡ್ಡ ವಿಷಯ ಹೊರಗಡೆ ಬಂತು. ಅದು ಏನು ಅಂತ ಹೇಳಿದ್ರೆ, ಯಾವ ದಲಿತರ ಶೋಷಿತರ ಪರವಾಗಿ SC/ST ಒಂದು ಕಾಯ್ದೆ ಅಡಿಯಲ್ಲಿ 16,000 ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿತ್ತು. ಅದರಲ್ಲಿ 16,000 ಕೋಟಿ ರೂಪಾಯಿಯನ್ನು ಇದೇ ಸರ್ಕಾರ ಏನು 5 ಉಚಿತ ಯೋಜನೆಗಳಿಗೆ ದುರುಪಯೋಗಪಡಿಸ್ಕೊಂಡಿರ್ತಕ್ಕಂಥದ್ದು ಇದೇ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಮಾದೇವಪ್ಪನವರು ಒಪ್ಕೊಂಡಿದ್ದಾರೆ. ಸೊ ಮೊದಲನೇದಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಬೇಡಿಕೆ ಇಡ್ತೇನೆ ಏನಂತ ಹೇಳಿದ್ರೆ, ಯಾವ 2024-25 ಆಯವ್ಯಯದಲ್ಲಿ 16,000 ಕೋಟಿಗಳನ್ನು ತಾವು ದುರುಪಯೋಗ ಮಾಡ್ಕೊಂಡಿದ್ದೀರಿ. 7D ಏನು ಕ್ಲಾಸ್ ಇತ್ತು 7D ಪ್ರಕಾರ ಈ ಶೋಷಿತರಿಗೆ ಅಥವಾ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಉಪಯೋಗ ಮಾಡಿಕೊಂಡಲ್ಲಿ ಅಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದು ಜೈಲಿಗೆ ಹಾಕಿರ್ತಕ್ಕಂಥ ಒಂದು ಕಾಯ್ದೆಯನ್ನು ತಾವೇ ರೂಪಿಸಿದ್ದೀನಿ ಮತ್ತು ಆ ಕಾಯ್ದೆಗೆ ಸಿ ಮಾಡಿ ಈ 7D ಏನಿದೆ ಅದನ್ನು ನೀವು ನಿಶ್ಶಕ್ತಿ ಮಾಡಿದ್ದೀರಿ. ಸೊ ಹಾಗಾಗಿ 16,000 ಕೋಟಿಯನ್ನು ನೀವು ಈ ಆಯವ್ಯಯ 2025-26 ಮುಂಗಡಕ್ಕೆ ಸೇರ್ಪಡಿಸಬೇಕು. ಮೊದಲನೇದಾಗಿ. ಇನ್ನು ಎರಡನೇದಾಗಿ, ಈ ಸಾರಿ ಬಡ್ಜೆಟಲ್ಲಿ ನಮ್ಮದೇ ಆದಂಥ ಕೆಲವು ಬೇಡಿಕೆಗಳು, ದಲಿತರು ಕರ್ನಾಟಕದಲ್ಲಿ ಯಾವ ದಲಿತರಿದ್ದಾರೆ ಆ ದಲಿತರ ಪರವಾಗಿ ಕೆಲವು ಬೇಡಿಕೆಗಳಿದೆ. ಮೊದಲನೇದಾಗಿ ತಮಗೆ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ನೀವು SC/ST TSP ಅಡಿಯಲ್ಲಿ ಅನೇಕ ಯೋಜನೆಗಳು ತಂದಿದ್ದೀರಿ. ಮೊದಲನೇದಾಗಿ LPS ಲ್ಯಾಂಡ್ ಪರ್ಚೇಸಿಂಗ್ ಸ್ಪೆಷಲ್ ಸ್ಕೀಮ್ ಅಂತ ಮಾಡಿದಿರಿ. ನೀವು ದಯವಿಟ್ಟು ನಮಗೆ ಉತ್ತರ ಕೊಡಬೇಕು. ಏನಂತ ಹೇಳಿದ್ರೆ, ಕಳೆದ ವರ್ಷದಲ್ಲಿ ತಾವು ಮೀಸಲಿಟ್ಟಂಥ 42,000 ಕೋಟಿಯಲ್ಲಿ LPS ಯೋಜನೆಗೆ ಎಷ್ಟು ಹಣವನ್ನು ನೀವು ಹಂಚಿದ್ದೀರಾ? 32 ಇಲಾಖೆಗಳಲ್ಲಿ ಎಷ್ಟು ಇಲಾಖೆಗಳಿಗೆ ಈ ಹಣವನ್ನು ತಾವು ಹಂಚಿದ್ದೀರಾ? ಅದರೊಳಗಡೆ ವಿಶೇಷವಾಗಿ LPS ಯಾರು
ಭೂಹೀನರಿದ್ದಾರೆ ಅವರಿಗೆ LPS ಸ್ಕೀಮ್ನ ಅಡಿಯಲ್ಲಿ, ಅಂದರೆ ಲ್ಯಾಂಡ್ ಪರ್ಚೇಸಿಂಗ್ ಸ್ಪೆಷಲ್ ಸ್ಕೀಮ್ನ ಅಡಿಯಲ್ಲಿ ಅವರಿಗೆ ತಾವು ಕ್ರಯ ಮಾಡಿಕೊಡ್ಬೇಕು ಅಂತೇಳಿ ಒಂದು ಯೋಜನೆ ತಾವೇ ಮಾಡಿದ್ದೀರಾ. ಎಷ್ಟು ಎಕರೆ ಭೂಮಿಯನ್ನು ತಾವು ದಲಿತರಿಗೆ ಕೊಟ್ಟಿದ್ದೀರಾ ಅದನ್ನು ದಯವಿಟ್ಟು ಶ್ವೇತಪತ್ರ ಹೊರಡಿಸ್ಬೇಕು. ಅದು ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಉಳಿದಂತೆ LPS ಅಲ್ಲಿ ಎಷ್ಟು ಹಣನ ನೀವು ಕೊಟ್ಟಿದ್ದೀರಾ, ಉಳಿದಂಥ ಹಣ ಎಷ್ಟು, ಮತ್ತು ಅರ್ಜಿದಾರರು ಎಷ್ಟು ಅರ್ಜಿ ಹಾಕ್ಕೊಂಡಿದ್ರು, ಯಾಕೆ ಅರ್ಜಿಗಳು ತಿರಸ್ಕರಿಕೊಂಡಿರ್ತಕ್ಕಂಥ ಅರ್ಜಿಗಳು ಎಷ್ಟು, ಯಾಕೆ ಉತ್ತರ ಕೊಡಬೇಕು. ಇನ್ನು ಎರಡನೇದಾಗಿ ಗಂಗಾ ಕಲ್ಯಾಣ ಯೋಜನೆ. ತಮ್ಮ ಸರ್ಕಾರದಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ತಾವು ಕೊಟ್ಟಂಥ ಯೋಜನೆಯಲ್ಲಿ ಮಿನಿಮಮ್ಮು 1 ಎಕರೆ 20 ಗುಂಟೆ ಉಳ್ಳವರಿಗೆ ಮಾತ್ರ ನೀವು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಒಂದು ಕೊಳವೆ ಬಾವಿಯನ್ನು ಕೊರೆದು ಕೊಡ್ತಕ್ಕಂಥ ಒಂದು ಸ್ಕೀಮನ್ನು ಇಟ್ಕೊಂಡಿದ್ದೀರ. ಒಂದು ವೇಳೆ ಒಬ್ಬ ದಲಿತನಿಗೆ 1 ಎಕರೆ ಭೂಮಿ ಇಲ್ಲಾಂದರೆ ಪಕ್ಕದ ಜಮೀನನ್ನು ರೈತನ ಜಮೀನು ತೊಗೊಂಡು ಅದಕ್ಕೆ 1.5 ಎಕರೆ ಮಾಡಿಕೊಂಡು ತಾವು ಕೊಳವೆ ಬಾವಿಯನ್ನು ತೋರಿಸ್ಕೊಂಡು ಇದನ್ನು ಫಲಾನುಭವಿಗಳಾಗಬೇಕು, ಇದರ ಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಿದ್ದೀರ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಾನು ತಮ್ಮಲ್ಲಿ ಕಳಕಳಿಯಾಗಿ ತಮ್ಮ ಗಮನವನ್ನು ಸೆಳೆಗೆ ಬರ್ತೇನೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು ಭಾಗದಲ್ಲಿ ಏನು ನಮ್ಮ ದಲಿತ ಕುಟುಂಬಗಳಿದ್ದಾವೆ, ತಾವು ತಂದಿರತಕ್ಕಂಥ ಅನೇಕ ಯೋಜನೆಗಳು, ಅದು KHB ಯೋಜನೆ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಯೋಜನೆ ಆಗಿರ್ಬೋದು ಅಥವಾ ಅನೇಕ ಇತರ ಈ ಕರ್ನಾಟಕದಲ್ಲಿ ಎಸ್ಪೆಷಲಿ ಈ ಬೆಂಗಳೂರು ಭಾಗದಲ್ಲಿ ಭಾರತ್ ಮಾಲ್ ಅಂತ ರಸ್ತೆಗಳು ಅಥವಾ ರಸ್ತೆ ಅಗಲೀಕರಣಗಳು, ಈ ಎಲ್ಲ ಸುಮಾರು ಜಮೀನುಗಳನ್ನು ನನ್ನ ದಲಿತರು ಕಳ್ಕೊಂಡಿದ್ದಾರೆ. ಉದಾಹರಣೆಗೆ 1 ಎಕರೆ ಇರತಕ್ಕಂಥ ದಲಿತ ಈಗಾಗಲೇ ನಿಮ್ಮದೇ ಆದಂಥ ಸರ್ಕಾರಿ ಯೋಜನೆಗಳಿಗೆ ಅಕ್ವೈರಿಗೆ ಒಳಪಟ್ಟಿದ್ದಾನೆ. ಅಂಥ ಸಮಯದಲ್ಲಿ ನೀವು ಮಿನಿಮಮ್ಮು 20 ಗುಂಟೆ ಇರತಕ್ಕಂಥ ದಲಿತರಿಗೆ ತಾವು ಈ ಸ್ಕೀಮ್ ಒಳಗಡೆ ಕೊಳವೆ ಬಾವಿಯನ್ನು ತೋರಿಸ್ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ತರಬೇಕು ಮತ್ತು ಅದಕ್ಕೆ ತಾವು ಬದಲಾವಣೆ ತರಬೇಕು. ಅಂದರೆ ದಲಿತರಿಗೆ ಕನಿಷ್ಠ 20 ಗುಂಟೆಯಿಂದ 5 ಎಕರೆ ಉಳ್ತಕ್ಕಂಥ ರೈತರಿಗೆ ತಾವು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಇನ್ನು ಎರಡನೇದಾಗಿ ಏನಂತ ಹೇಳಿದ್ರೆ, ಇತ್ತೀಚೆಗೆ ಆಶ್ರಯ ಯೋಜನೆಯಲ್ಲಿ ತಾವು ಕೇವಲ 10 ನಿವೇಶನವರೆಗೆ ಮಾತ್ರ ಗ್ರಾಮಾಂತರ ಪ್ರದೇಶದಲ್ಲಿ 6,25,000, ನಗರ ಪ್ರದೇಶದಲ್ಲಿ 10 ಲಕ್ಷ ಅಂತೇಳಿ ಮಾಡಿದ್ದೀರ. ತಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗಿದೆ. ಇವತ್ತು 10ರಿಂದ 10 ಅಂದರೆ 100 ಅಡಿಯಲ್ಲಿ ಯಾವ ಕುಟುಂಬ ಇವತ್ತು ಬದುಕಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. JDS ಇಂದ ತಾವು ಈ ಕೂಡಲೇ 10ಕ್ಕೆ 10 ಇರ್ತಕ್ಕಂಥ ಆಶ್ರಯ ಯೋಜನೆಯನ್ನು ತಿದ್ದುಪಡಿ ಮಾಡಿ ಕನಿಷ್ಠ 20ಕ್ಕೆ 20 ಮಾಡಿ ಅದರ ಅನುದಾನ ಏನಿದೆ ಹಣವನ್ನು ಕನಿಷ್ಠ 10 ಲಕ್ಷಕ್ಕೆ ಹೆಚ್ಚಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ವಿಶೇಷವಾಗಿ ನಾವು ದಲಿತೋದ್ಯಮಿಗಳೇನಿದ್ದೇವೆ, ಇತ್ತೀಚೆಗೆ ತಮ್ಮ ಸರ್ಕಾರದಲ್ಲಿ ಅನೇಕ ಯೋಜನೆಗಳನ್ನು ಮತ್ತು ಅನೇಕ ಉತ್ತೇಜನಗಳನ್ನು ಕೊಡ್ತಾ ಇದ್ದೀರ. ತಾವು ಆಲೋಚನೆ ಮಾಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ತಾವು ಅಹಿಂದ ನಾಯಕರಿದ್ದೀನಿ, ವಿಶೇಷವಾಗಿ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ಪರವಾಗಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳಿದ್ದೀರಿ. ಇವತ್ತು ಕೈಗಾರಿಕೆ ಉದ್ಯಮದಲ್ಲಿ ನೀವು ಆಲ್ರೆಡಿ ಎಷ್ಟು ಮೀಸಲಾತಿನ ತಂದಿದ್ದೀರಾ? ಕೈಗಾರಿಕೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಉತ್ಪಾದನೆ ಕ್ಷೇತ್ರದಲ್ಲಿ ದಲಿತ ಕೈಗಾರಿಕೆಯ ಉತ್ಪಾದನೆ ಕ್ಷೇತ್ರದಲ್ಲಿ ನೀವು ಏನು ರಿಸರ್ವೇಷನ್ ತಂದೀರಾ? ನೀವು ರಿಸರ್ವೇಷನ್ ತಂದಿದ್ದಾರೆ ಕೇವಲ KDBL ಮಾತ್ರ ಕೊಡ್ತಾ ಇದ್ದಾರೆ. ಆದರೆ ಟರ್ಮ್ ಲೋನ್ ಏನಿದೆ, ಟರ್ಮ್ ಲೋನ್ ಬಂದಾಗ ಇಲ್ಲಿ ಏನಾಗಿದೆ, KSFCಯಿಂದ ಕೇವಲ 1 ಕೋಟಿ ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ದಲಿತರು ಏನು ಮಾಡ್ತಾ ಇದ್ದಾರೆ, ನೀವು 5 ಕೋಟಿಗಿಂತ ಮೇಲ್ಪಟ್ಟಂಥ ಇದಕ್ಕೆ ಭದ್ರತೆ 1 ಕೋಟಿ ಸಾಕಾಗ್ತಾ ಇಲ್ಲ. ಹಾಗಾಗಿ ಇವತ್ತಿನ ಯುವ ದಲಿತ ಪೀಳಿಗೆ ಏನಿದೆ ಬಹಳ ಕೈಗಾರಿಕದ ಮೇಲೆ ಭಾಳ ಉದಯೋನ್ಮುಖರಾಗಿ ಕೈಗಾರಿಕೆಗಳನ್ನು ತೆರೀತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ತಾವು ಏನು 1 ಕೋಟಿಗೆ ಭದ್ರತೆಯನ್ನು ಕೊಡ್ತಾ ಇದ್ದಾರೆ, KSFCಯಲ್ಲಿ ಅದ್ರ ಬಗ್ಗೆ 2 ಕೋಟಿಯನ್ನು ಮಾಡಿ 2 ಕೋಟಿ ಮಾಡಿರೋದ್ರಿಂದ ನಮ್ಮ ಕೈಗಾರಿಕೆ ಹೆಚ್ಚಾಗುತ್ತೆ ಮತ್ತು ಅವರು ಕೂಡ ಒಂದು ಎಂಪ್ಲಾಯ್ಮೆಂಟು ಕ್ರಿಯೇಷನ್ ಮಾಡ್ತಾರೆ. ಒಂದು. ಇನ್ನು ಎರಡನೇದಾಗಿ ಕೈಗಾರಿಕೆ ಕ್ಷೇತ್ರದಲ್ಲಿ ಒಂದರ ಕೈಗಾರಿಕಾ ಉತ್ಪಾದನೆ ಮತ್ತು ಸರಬರಾಜು ಸೇವೆ, ಇದರಲ್ಲಿ ಬಂದಾಗ ಯಾರು ಉತ್ಪನ್ನಗಳನ್ನು ಉತ್ಪಾದಿಸ್ತಾ ದಲಿತೋದ್ಯಮಿಗಳು ಅವರು ಸರ್ಕಾರಕ್ಕೆ ನೀಡುವಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಸರ್ಕಾರದಲ್ಲಿ ಅನೇಕ ಅವಶ್ಯಕತೆಗಳಿದ್ದಾವೆ. ಅದು ನೀವು ಉದಾಹರಣೆಗೆ ತಿಳ್ಕೊಳ್ಬೇಕಂತ ಹೇಳಿದ್ರೆ, ಈಗ BMTC ತೊಗೊಳ್ಳಿ. ಈ BMTCಯಲ್ಲಿ ಯೂರಿಯಾ ಸಪ್ಲೈ ಆಗಿರ್ಬೋದು, ಡೀಸೆಲ್ ಸಪ್ಲೈ ಆಗಿರ್ಬೋದು, ಟೈರ್ ಸಪ್ಲೈ ಆಗಿರ್ಬೋದು, ಬಿಡಿಭಾಗಗಳ ಸಪ್ಲೈ ಆಗಿರ್ಬೋದು. ಈ ಒಂದು ಸೇವೆ ಏನಿದೆ ಪೂರೈಕೆ, ನಾವು ಇವತ್ತು ದಲಿತ ಉದ್ಯಮಗಳೇನಿದ್ದೇವೆ ನಾವು ಮ್ಯಾನುಫ್ಯಾಕ್ಚರಲ್ಲಿದ್ದೇವೆ. ಆದರೆ ನಮ್ಮ ಉತ್ಪನ್ನಗಳನ್ನು ಸರ್ಕಾರಿಗೆ ನೀಡುವಂಥ ಸಂದರ್ಭದಲ್ಲಿ ಕನಿಷ್ಠ ನೀವು ಇಲ್ಲಿ 18 SCಗಳಿಗೆ ಮತ್ತು 7% STಗಳಿಗೆ ಒಟ್ಟು 25% ಮೀಸಲಾತಿಯನ್ನು ಕೊಡಬೇಕು. ಆವಾಗ ಮಾತ್ರ ದಲಿತರು ಉತ್ಪನ್ನಗಳಿಗೆ ಮತ್ತು ಕೈಗಾರಿಕೆಗಳಿಗೆ
ಹೆಚ್ಚಿನ ಉತ್ತೇಜನ ಕೊಟ್ಟಂಗಾಗುತ್ತೆ. ಒಂದು ಪಕ್ಷ ನೀವು ಸೇವಾ ಕ್ಷೇತ್ರದಲ್ಲಿ, ಉತ್ಪಾದನೆ ಮತ್ತು ಪೂರೈಕೆ ಕ್ಷೇತ್ರದಲ್ಲಿ ಮೀಸಲಾತಿ ತಂದಿಲ್ಲ ಅಂದರೆ ಯಾರೋ ಬಲಾಢ್ಯರು, ಯಾರೋ ಹಣ ಉಳ್ಳವರು ಅವರೇ ಇದರ ಕಾಂಟ್ರಾಕ್ಟ್ ಪಡ್ಕೊಂಡು ಫಲಾನುಭವಿಗಳಾಗ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಇದು ಭಾಳ ಸೂಕ್ಷ್ಮವಾಗಿ ತಾವು ಗಮನಿಸಬೇಕು. ಇವತ್ತು ಏನು ಸರಕು ಉತ್ಪಾದನೆ ಮತ್ತು ಸೇವಾ ಕ್ಷೇತ್ರ, ಸೇವಾ ವಲಯ ಇದೆ ಸರ್ಕಾರಕ್ಕೆ, ವಿಶೇಷವಾಗಿ ಸರ್ಕಾರಕ್ಕೆ ಕನಿಷ್ಠ 18% ಪ್ಲಸ್ ಈ ಒಂದು 25% ಎಸ್ಟೇಟ್ಗೆ ರಿಸರ್ವ್ ಮಾಡೋದ್ರಿಂದ ಮಾತ್ರ ನೀವು ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತರ ನಾಯಕರಾಗಿ ನೀವು ಉಳ್ಕೊಳ್ತೀರಾ. ಹಾಗಾಗಿ ಈ ಉತ್ಪಾದನೆ ಕ್ಷೇತ್ರದಲ್ಲಿ ಸರ್ಕಾರಕ್ಕೆ ಸೇವೆ ಮಾಡೋಂಥ ಸಂದರ್ಭದಲ್ಲಿ ಈ ಒಂದು 25%ಅನ್ನು ಮೀಸಲಾತಿ ಇಡಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಮೂರನೇದಾಗಿ ಕುಮಾರಣ್ಣವರ ಒಂದು 2018 ಅವರ ಒಂದು ಮುಖ್ಯಮಂತ್ರಿ ಅವಧಿಯಲ್ಲಿ ಇಡೀ ಜನಾಂಗಕ್ಕೆ, ಇಡೀ ರೈತ ಕುಟುಂಬಕ್ಕೆ ಒಂದು ಒಳ್ಳೆಯದಾಗ್ತಕ್ಕಂಥ ಒಂದು ಯೋಜನೆಯನ್ನು ಆಲೋಚನೆ ಮಾಡಿಟ್ಟಿದ್ದರು. ದುರದೃಷ್ಟ ಆ ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರುವ ಒಂದು ಸಂದರ್ಭದಲ್ಲೇ ಸರ್ಕಾರನ ಕರ್ಕೊಂಡಿದ್ವಿ. ಅದು ಏನಂತ ಹೇಳಿದ್ರೆ, ಯಾವ ರೈತರು ತನ್ನ ಬೆಳೆಗೆ ಸಾಲ ತಡೆಯೋ ನಿಟ್ಟಿನಲ್ಲಿ ತನ್ನ ಚಿನ್ನವನ್ನು ಅಡಮಾನ ಇಟ್ಟಿದ್ರು ಸರ್ಕಾರಿ ಸಹಕಾರಿ ಬ್ಯಾಂಕ್ಗಳಲ್ಲಿ, ಆ ಚಿನ್ನವನ್ನು ಉಚಿತವಾಗಿ ಬಿಡುಗಡೆ ಮಾಡಬೇಕಂತೇಳಿ ಕುಮಾರಣ್ಣವರ ಆದರ್ಶ ಭಾಳ ಚೆನ್ನಾಗಿತ್ತು. ರೈತರು, ಅದು ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಕುಮಾರಣ್ಣನವರು ಯಾವ ರೈತರ ಬೆಳೆಯ ಮೇಲೆ ಚಿನ್ನ ಅಡ ಇಟ್ಟು ಸಾಲ ತಗೊಂಡ್ರೋ ಆ ಸಾಲನ ಮನ್ನಾ ಮಾಡಬೇಕಂತೇಳಿ ತಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇನ್ನು ಕ್ರೀಡೆ ಬಗ್ಗೆ ಇವತ್ತು ತಮಗೆ ಗೊತ್ತಿದೆ, ಒಂದು ಕ್ರೀಡಾ ಇಲಾಖೆ ಇದೆ, ಒಂದು ಯುವಜನ ಕ್ರೀಡಾ ಇಲಾಖೆ ಇದೆ. ಇದು ಕೇವಲ ನಗರದಲ್ಲಿರ್ತಕ್ಕಂಥ ಕ್ರೀಡಾ ಪ್ರತಿಭೆಗಳಿಗೆ ಮಾತ್ರ ಅದು ಉಪಯೋಗ ಆಗ್ತದೆ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯಾವುದೇ ಕ್ರೀಡಾಪಟುಗಳಿಗೆ ಉಪಯೋಗ ಆಗ್ತಲ್ಲ. ಆದುದರಿಂದ SC TSP ಅಡಿಯಲ್ಲಿ ಏನು ತಾವು ಹಣವನ್ನು ಕಾಯ್ದಿರಿಸ್ತೀರಾ 2025-26 ಮುಂಗಡ ಆಯವ್ಯಯದಲ್ಲಿ ದಯವಿಟ್ಟು ಇಡೀ ರಾಜ್ಯಾದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮೈದಾನವನ್ನು ತೆರೆದು ಅಲ್ಲಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ವಸತಿಯನ್ನು ನಿರ್ಮಿಸಿ ಅಲ್ಲಿಗೆ ಅವರಿಗೆ ಅನುಕೂಲ ಮಾಡಬೇಕು. ಈ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾವು ದಲಿತ ಕ್ರೀಡಾ ಪ್ರಾಧಿಕಾರವನ್ನು ತೆಗಿಬೇಕಂತ ತಮ್ಮಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಯಾಕಂತ ಹೇಳಿದ್ರೆ ತಮಗೆ ಗೊತ್ತಿದೆ, ಇವತ್ತು ಅನೇಕ ಜನ ಕ್ರೀಡಾಪಟುಗಳು, ಅದು ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಅಥವಾ ಖೋಖೋ ಆಗಿರ್ಬೋದು, ನಮ್ಮ ಗ್ರಾಮೀಣ ಆಟಗಳೇನಿದೆ ಯಾರು ಕೂಡ ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹ ಇಲ್ಲದ್ರೆ ಎಷ್ಟೋ ಜನ ರಾಜ್ಯ ಮಟ್ಟದಲ್ಲಿ, ಅಂತಾರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಮಾಡೋಕ್ಕಾಗದಿರ್ತಕ್ಕಂಥ ಒಂದು ಬಹಳ ಶೋಚನೀಯ ಸ್ಥಿತಿಯನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಅದಕ್ಕಾಗಿ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕ್ರೀಡಾ ಪ್ರಾಧಿಕಾರನ ಮಾಡಬೇಕು. ಆ ಕ್ರೀಡಾ ಪ್ರಾಧಿಕಾರಕ್ಕೆ ಈ SC SP TSP ಯೋಜನೆಯಲ್ಲಿ ಖರ್ಚಾಗ ಹಣವನ್ನು ಮಾಡಿ ದಲಿತರು, ಅದು ವಿಶೇಷವಾಗಿ ನಮ್ಮ ದಲಿತ ಮಕ್ಕಳು ಭಾಳ ಗಟ್ಟಿಯಾಗಿರ್ತಾರೆ, ಆಮೇಲೆ ಭಾಳ ಪ್ರಬಲವಾಗಿರ್ತಾರೆ ಆಟಗಳಲ್ಲಿ, ಅವರಿಗೆ ಉತ್ತೇಜನ ಕೊಡಬೇಕಂತೇಳಿ ಮನವಿ ಮಾಡ್ಕೊಳ್ತೇವೆ. ಇನ್ನು ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಹಿಂದೆ ತಾವು 2024 ಮತ್ತು 25ರ ಮುಂಗಡ ಆಯವ್ಯಯದಲ್ಲಿ ಎಷ್ಟು ಹಣ ತಾವು ಕಾಯ್ದಿರಿಸಿದರಲ್ಲಿ ಅದರಲ್ಲಿ ಎಷ್ಟು ತಾವು ಉಪಯೋಗ ಆಗಿದೆ, ಉಳಿದಿದ್ದು ಬಾಕಿ ಹಣ ಎಷ್ಟು, ಇದನ್ನು ತಾವು ಈ ಕೂಡಲೇ ಶ್ವೇತಪತ್ರನ ಹೊರಡಿಸಬೇಕು. ಮತ್ತು ನಾವು ಏನೆಲ್ಲ ಒತ್ತಾಯ ಮಾಡಿದ್ದೀವಿ, ಈ ಒತ್ತಾಯವನ್ನು ಈ ಕೂಡಲೇ ಜಾರಿಗೆ ತರಬೇಕು ಅಂತೇಳಿ ತಮ್ಮಲ್ಲಿ ಒತ್ತಾಯ ಮಾಡ್ತಾಯಿದ್ದೇವೆ. ಇನ್ನು ನಮ್ಮ ಕೊನೆಯ ಬೇಡಿಕೆ ಏನಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಅಂಬೇಡ್ಕರ್ ವಾದಿಗಳಿದ್ದಾರೆ, ವಿಶೇಷವಾಗಿ ಅಂಬೇಡ್ಕರ್, ಲೋಹಿಯಾ, JP ಇವರಂಥ ಅನೇಕ ಸಾಮಾಜಿಕ ಪರಿವರ್ತಕರ, ಸಾಮಾಜಿಕ ಚಿಂತಕರ, ಅತಿ ಹೆಚ್ಚು ನಾಯಕರನ್ನು ಹೊಂದಿರತಕ್ಕಂಥ ಒಂದು ಐಡಿಯಾಲಜಿನ ಇಟ್ಕೊಂಡಿರ್ತಕ್ಕಂಥವ್ರು. ವಿಶೇಷವಾಗಿ ತಾವು ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ, ಕಳೆದ 60 ವರ್ಷಗಳ ಸ್ವಾತಂತ್ರ್ಯ ನಂತರ ತಾವು ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರಾಧಿತ್ವವನ್ನು ಪಡ್ಕೊಳ್ತಕ್ಕಂಥ ಒಂದು ವಿಷಯವನ್ನು ತಾವು ಮಾಡಿಸ್ತಾ ಬಂದಿರ್ತೇವೆ. ನಾವು ಸಂವಿಧಾನವನ್ನು ರಕ್ಷಿಸ್ತಾ ಇದ್ದೇವೆ, ನಾವು ಅಂಬೇಡ್ಕರ್ ನಿಜವಾದ ವಾದಿಗಳು, ನಾವು ನಿಜವಾದ ಸಂವಿಧಾನ ರಕ್ಷಕರು, ಸಂವಿಧಾನ ಕಾಪಾಡೋದೇ ನಮ್ಮ ಗುರಿ ಅಂತೇಳಿ ತಾವಾಗಿರ್ಬೋದು, ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧೀಜಿಯವರಾಗಿರ್ಬೋದು, ವಿಶೇಷವಾಗಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಮೋಸ್ಟ್ಲಿ ತಮಗೆ ಈ ವಿಡಿಯೋ ತಲುಪಿದ್ರೆ ಇದನ್ನು ತಾವು ಕಾರ್ಯರೂಪಕ್ಕೆ ತೊಗೊಂಡು ಬರೋ ನಿಟ್ಟಿನಲ್ಲಿ ನೀವು ಕಾರ್ಯ ಪ್ರಾರಂಭಿಸ್ತೀರಾ ಅಂತ ನಾನು ಭಾವಿಸ್ತಾ ಇರ್ತೇನೆ. ಮತ್ತು ಪರಮೇಶ್ವರ್ ಅವರೇ, ಮತ್ತು ಮಾದೇವಪ್ಪನವರು ತಾವೆಲ್ಲರೂ ಕೂಡ ಇಷ್ಟು ದೈತ್ಯವಾದಂಥ ನಾಯಕರು ಕಾಂಗ್ರೆಸ್ಸಿನ ಕ್ಯಾಬಿನೆಟಲ್ಲಿದ್ದೀರಾ. ನಿಮ್ಮೆಲ್ಲರ ಇಡೀ ದೇಶದ ಶೋಷಿತರ ಉಸಿರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಅದರ ಉತ್ತರಾಧಿತ್ಯವನ್ನು ಪಡ್ಕೊಂಡಿದ್ದೀರಿ.
ಇವತ್ತು ತಮ್ಮಲ್ಲಿ ನಾನು ಏನು ಮನವಿ ಮಾಡಿಕೊಳ್ತೇನೆ ಅಂದರೆ, ಇವತ್ತು ಯಾವ ನೀವು ಸಂವಿಧಾನವನ್ನು ಬಾಯಿ ಮಾತಲ್ಲಿ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಂವಿಧಾನ ರಕ್ಷಣೆ ಆಗೋದಿಲ್ಲ. ಸಂವಿಧಾನವನ್ನು ರಕ್ಷಣೆ ಮಾಡಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ, ಸಿದ್ಧಾಂತ, ಆಶಯಗಳನ್ನು ಚಿರಕಾಲ ನಿಲ್ಲಿಸಬೇಕಂದ್ರೆ ತಾವು ದಯವಿಟ್ಟು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಏಪ್ರಿಲ್ 14 ಬರುತ್ತೆ, ಈ 14 ಆಚರಿಸ್ಬೇಕು, ಹಬ್ಬವಾಗಿ ಆಚರಿಸ್ಬೇಕು. ಈ ದೇಶದ ಕಟ್ಟ ಕಡೆ ಶೋಷಿತನಿಗೂ ಸಹ ಈ ದೇಶದಲ್ಲಿ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವನ್ನು ಆಚರಿಸುವ ನಿಟ್ಟಿನಲ್ಲಿ ತಾವು ಯಾರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಹಸಿರು ಕಾರ್ಡು ಅಂದರೆ BPL ಕಾರ್ಡ್ ಇದ್ದಾರೆ, ಶೋಷಿತ, ಅದು ಯಾವುದೇ ವರ್ಗ ಆಗಿರ್ಬೋದು, ಅದು ಕೇವಲ ದಲಿತರಿಗಲ್ಲ, ಅದು ಯಾವುದೇ ವರ್ಗ ಆಗಿರ್ಬೋದು, ಗೌಡರಾಗಿರ್ಬೋದು, ಬಡ್ಜಿಗರಾಗಿರ್ಬೋದು, ರೆಡ್ಡಿ ಜನಾಂಗ ಆಗಿರ್ಬೋದು, ಒಕ್ಕರಿಗಳು, ವರ್ಚರು, ಕಂಬಾರರು, ನೇಕಾರರು, ಬಡಜಿಗರು, ಯಾವುದೇ ಜಾತಿ ಆಗಿರ್ಬೋದು, ಯಾರು BPL ಕಾರ್ಡಲ್ಲಿ ತಮ್ಮ ರೇಷನ್ ತೊಗೊಂಡಿರ್ತಾರೋ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಕನಿಷ್ಠ 3,000 ರೂಪಾಯಿಯನ್ನು ಕೊಡಬೇಕಂತ ನಾನು ಭಾಳ ಹೃದಯಪೂರ್ವಕ ಒತ್ತಾಯ ಮಾಡ್ತೇನೆ. ಮತ್ತು ನೀವು ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತೊಗೊಳ್ತೀರ ಅಂತಲೂ ಕೂಡ ನಾನು ಭಾವಿಸ್ತೇನೆ. ಯಾತಕ್ಕೆ ಈ ಮಾತನ್ನು ತಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮನೆ ಮುಖ್ಯಮಂತ್ರಿಗಳೇ, ಇವತ್ತು ಏಪ್ರಿಲ್ 14 ಕೇವಲ ಶಿಕ್ಷಿತರು, ವಿದ್ಯಾವಂತರು ಮತ್ತು ಸರ್ಕಾರಿ ಅಧಿಕಾರಿಗಳು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಒಂದು ವೇಳೆ ತಾವು 3,000 ಹಣವನ್ನು BPL ಕಾರ್ಡು ಫಲಾನುಭವಿಗಳು ಕಳಿಸ್ತಾ ಇದ್ದರೆ ಈ ರಾಜ್ಯದ ಕಟ್ಟ ಕಡೆಯ ಒಂದು ಕುರಿ ಕಾಯೋನಿಗಾಗಿರ್ಬೋದು ಅಥವಾ ಒಂದು ದನ ಕಾಯೋನಿಗಾಗಿರ್ಬೇಕು ಅಥವಾ ಯಾರೋ ಕಡಲೆಕಾಯಿ ಮಾರುವವನಿಗಾಗಿರ್ಬೋದು ಅವರಿಗೆ 2,000 3,000 ರೂಪಾಯಿ ತಗೊಳ್ಳೋದ್ರ ಮುಖಾಂತರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರು ಹುಟ್ಟುಹಬ್ಬ. ಹಾಗಾಗಿ ನಾವು ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಚಿಂತನೆಗಳನ್ನು ಅವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ ಕೊಂಡೊಯ್ಯತಕ್ಕಂಥ ಕಾರ್ಯಕ್ರಮಕ್ಕೆ ತಾವು ಭಾಜನರಾಗಬೇಕು ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ. ಸೊ ಅದಕ್ಕೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯನ್ನು ಯಾವತ್ತೂ ಕೂಡ ತೊಗೊಂಡವರಲ್ಲ. ಮೀಸಲಾತಿ ಭಿಕ್ಷೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದು ಚರಿತ್ರೆ ಗೊತ್ತಿರೋರಿಗೆಲ್ಲ ಗೊತ್ತಿದೆ. ಇವತ್ತು ನಾವು ಯಾತಕ್ಕೆ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಇತರೆ ಬೇರೆ ಯೋಜನೆಗಳು ಉಪಯೋಗಿಸಬಾರಬೇಕು ಅಂತ ಹೇಳಿದ್ರೆ, ಒಂದು ಪಕ್ಷ ಮೀಸಲಿಟ್ಟ ಹಣವನ್ನು ಎಲ್ಲರಿಗೂ ಉಪಯೋಗಿಸೋದಾದರೆ ಮೀಸಲಾತಿಯ ಪ್ರಶ್ನೆ ಆದರೆ ಏನು ಬಂತು? ಮೀಸಲಾತಿಯ ಪ್ರಶ್ನೆನೇ ಬರೋದಿಲ್ಲ. ಈಗ ಉದಾಹರಣೆಗೆ ಇದು ಕಾಯ್ದೆ, ಇದು ಯೋಜನೆ ಅಲ್ಲ. ಈ ಕಾಯ್ದೆಯನ್ನು ಆ್ಯಕ್ಟ್ ಇಟ್ಸ್ ಎನ್ ಆ್ಯಕ್ಟ್, ಇಟ್ಸ್ ನಾಟ್ ಎ ಸಿಂಪಲ್. ಅದು ಯೋಜನೆ ಅಲ್ಲ, ಒಂದು ಕಾಯ್ದೆ. ಈ ಕಾಯ್ದೆನ ನಿಮ್ಮದೇ ಸರ್ಕಾರ ಒಂದು ಕಡೆ ಇಡುತ್ತೆ, ಇದೇ ಸರ್ಕಾರ ಮತ್ತೆ ಬೇರೆ ಯೋಜನೆಗಳು ಉಪಯೋಗಿಸ್ಕೊಳ್ಳೋದಾರೆ. ಹಾಗಾದರೆ ಮೀಸಲಾತಿ ಪ್ರಶ್ನೆ ಇಲ್ಲಿಂದ ಬಂತು, ತೆಗೆದಾಕ್ಬಿಡಿ. ಮೀಸಲಾತಿ ಯಾಕೆ ಬೇಕು? ಮೀಸಲಾತಿನ ಬೇಡ ಅಲ್ವಾ? ಅದು ಇದು ಆ್ಯಕ್ಟ್, ಇದು ಕಾಯ್ದೆ, ನೀವೇ ಮಾಡಿರ್ತಕ್ಕಂಥ ಕಾಯ್ದೆನ. ಅದು 7D ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಮೀಸಲಾಟಿಗೆ ಇಟ್ಟಿರ್ತಕ್ಕಂಥ ಹಣ್ಣನ್ನು ದುರುಪಯೋಗ ಮಾಡಿದ್ರೆ ಅಧಿಕಾರನ ಜೈಲ್ಗಟ್ಟೆ ಅಂತ ನೀವೇ ಮಾಡಿರೋದು. ನೀವೇ ಯಾಕೆ ವಾಲೇಷನ್ ಮಾಡ್ತೀರಾ? ಈಗ ನಾವು ಇನ್ನೂ ಶೋಷಿತರಿದ್ದೇವೆ. 2,000 ವರ್ಷಗಳಿಂದ ದಲಿತ ಸಮುದಾಯಗಳು, ಶೋಷಿತ ಸಮುದಾಯಗಳು ಇವತ್ತು ಸಾಮಾಜಿಕ ಅವಮಾನಕ್ಕೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಈ ಎಲ್ಲ ರಂಗದಲ್ಲಿ ಇವತ್ತು ತುಳಿತಕ್ಕೆ, ಅವಮಾನಕ್ಕೆ ಒಳಪಡ್ತಾ ಬಂದಿದ್ದೀವಿ. ನೀವು ಸಿಂಪಲ್ಲಾಗಿ ಎಲ್ಲರೂ ಒಂದೇ ಇಲ್ಲಿ ಅನ್ನೋದ್ರ ಮೀಸಲಾತಿನ ತೆಗೆದಾಕ್ಬಿಡಿ. ಮತ್ತು ಸಂವಿಧಾನದ ಪರ ಹೆಂಗಿರ್ತೀರಾ ನೀವು? ಅಂಬೇಡ್ಕರ್ ವಿಚಾರಗಳನ್ನ ಯಾಕೆ ಎತ್ತೀರಾ? ನೀವು SC SB TSB ಯೋಜನೆ ಇದೆಯಲ್ಲ, ಬಹುದೊಡ್ಡ ಯೋಜನೆ. ಈ ಯೋಜನೆಯಲ್ಲಿ ವಾಲೇಷನ್ ಆದರೆ ದಲಿತ ವಿರೋಧತನವನ್ನು ವ್ಯಕ್ತಪಡಿಸಿದಂಗೆ ಆಗ್ತಾ ಇದೆ. ಹೌದು, ಬಳಕೆ ಮಾಡ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ. ಅದು ಬಳಕೆ ಅಲ್ಲ, ದುರ್ಬಳಕೆ. ಅದು ದುರ್ಬಳಕೆ. ಅದು ದಲಿತರಿಗೆ ಇಟ್ಟಿರ್ತಕ್ಕಂಥ, ಯಾಕಂತಂದರೆ ಶೋಷಿತರು ಅವರು, ಆ ಶೋಷಿತರಿಗೆ ಇತ್ತಂಥ ಹಣವನ್ನು ಮತ್ತೆ ಹಾಕಿದ್ರೆ ಅದೇ ಅವ್ರ ಹಣನ ಅವ್ರಿಗೆ ಕೊಟ್ಟಂಗೆ ಆಗುತ್ತೆ. ಸೊ ಹಾಗಾಗಿ ಅದು ಆಗಬಾರ್ದು. ಅದು ದಲಿತರಿಗೆ ಮೀಸಲಾತಿ ಇದೆ, ಮೀಸಲಾತಿಯಲ್ಲಿ ಹಣವನ್ನು ರಿಸರ್ವ್ ಮಾಡಿದ್ದೀರಾ, ಅವರ ಕಲ್ಯಾಣಕ್ಕೆ ಉಪಯೋಗಿಸಿ. ಆಮೇಲೆ ವಿಶೇಷವಾಗಿ ಇವತ್ತು ಕರ್ನಾಟಕದಲ್ಲಿ ಏನಾಗ್ತದೆ ಅಂತ 32 ಇಲಾಖೆಗಳು ದಲಿತರು ಹಾಕ್ಕೊಂಡಿರ್ತಕ್ಕಂಥ ಎಲ್ಲ ಯೋಜನೆಗಳಲ್ಲಿ ಅತಿ ಹೆಚ್ಚು ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾಯಿದ್ದಾರೆ. ಅದು ಉದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ದಾರೆ. ಉಳಿದಂಥ ಹಣವನ್ನು ಏನು ಮಾಡ್ತಾಯಿದ್ದಾರೆ, ಇದನ್ನು ಯಾರೂ ಫಲಾನುಭವಿಗಳು ಇದನ್ನು ಉಪಯೋಗ ಮಾಡ್ಕೊಂಡಿಲ್ಲ ಅಂತ ಹೇಳಿ ತದಾದ ನಂತರ ಬೇರೆ ಬೇರೆ ಯೋಜನೆಗಳಿಗೆ ಹೋಗ್ತದೆ. ಅದಕ್ಕಾಗಿ ಒಟ್ಟು 42,000 ಕೋಟಿ ರೂಪಾಯಿ ಏನು ಮುಂಗಡದಲ್ಲಿ ಇಟ್ಟಿದ್ದೀರಿ, ಯಾವ್ಯಾವ ಇಲಾಖೆಗಳಿಗೆ ನೀವು ಹಂಚಿಕೆ ಮಾಡಿದಿರಿ, ಎಷ್ಟು ಉಪಯೋಗ ಆಗಿದೆ, ಎಷ್ಟು ಉಳಿದಿದೆ, ಅರ್ಜಿಗಳು ಎಷ್ಟು ಬಂದಿದೆ ಮತ್ತು ಎಷ್ಟು ತಿರಸ್ಕಾರ ಆಗಿದೆ, ತಿರಸ್ಕಾರಕ್ಕೆ ಕಾರಣಗಳೇನು, ಇದು ಸ್ಪಷ್ಟವಾಗಿ ನೀವು ಶ್ವೇತಪತ್ರ ಹೊರಡಿಸಬೇಕು ಮತ್ತು ತಾವು ಸದನದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡಬೇಕಂತೇಳಿ ತಮ್ಮಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.